ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಿಡಿಸಿ ಕ್ರಿಯೇಷನ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಪಟಾಪಟ್ ರಸಮ್. ಬೇಗ ಮಾಡಬಹುದಾದ ರೆಸಿಪಿ. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಹೆಲ್ತಿ ಮತ್ತು ಟೇಸ್ಟಿ ರೆಸಿಪಿ. ಮೊದಲೇ ಬೇಯಿಸಿಟ್ಟಿರೋ 4ರಿಂದ 5 ಟೊಮೊಟೊ, 3ರಿಂದ 4 ಖಾರ ಮೆಣಸಿನಕಾಯಿ, 3 ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ ಅರ್ಧ ಭಾಗದಷ್ಟು ಕಾಳು ಮೆಣಸು, ಹುಣಸೆ ಹಣ್ಣು, 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಬೆಳ್ಳುಳ್ಳಿ 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಒಂದು ಮಿಕ್ಸಿ ಜಾರಿಗೆ ಹೇಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಒಂದು ಸ್ಟವ್ ಹಚ್ಚಿಕೊಂಡು ಟೊಮೊಟೊ ಬೇಯಿಸಿಕೊಂಡಿರುವ ನೀರು ಮತ್ತು ಅದೇ ಪಾತ್ರೆಯನ್ನಿಟ್ಟು ರುಬ್ಬಿಟ್ಟಿರುವ ರಸಮ್ ಮಸಾಲೆಯನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು 2ರಿಂದ 3 ಕುದಿಸಿಕೊಳ್ಳಿ. ನಂತರ ಒಂದು ಒಗ್ಗರಣೆ ಪಾತ್ರೆಯನ್ನು ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಬೇಕಿದ್ದರೆ ಇಂಗನ್ನು ಸೇರಿಸಿಕೊಳ್ಳಬಹುದು. ಒಗ್ಗರಣೆಯನ್ನು ಹಾಕಿದ ಮೇಲೆ ಪಟಾಪಟ್ ರಸಮ್ ರೆಡಿಯಾಗುತ್ತದೆ. ಅನ್ನದ ಜೊತೆಯಲ್ಲಿ ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿ ಕೂಡ. ಈ ನನ್ನ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈಸಿ ರೆಸಿಪಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.